ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಬೇಕು ಸಡನ್ನಾಗಿ, ಇಲ್ಲಾಂದರೆ ಪಾರ್ಲರ್ಗೆ ಹೋಗ್ಬಿಟ್ಟು ಅಷ್ಟೊಂದು ಸಾವಿರಾರು ದುಡ್ಡು ಕೊಟ್ಬಿಟ್ಟು ನಾವು ಫೇಶಿಯಲ್ಲು ಕ್ಲೀನಪ್ಪು ಎಲ್ಲ ಮಾಡಿಸ್ಕೊತಾ ಇರ್ತೀವಿ. ಇಲ್ಲ ನಾವು ಸಡನ್ನಾಗಿ ಎಲ್ಲಾದರೂ ಹೋಗಬೇಕು, ಏನಾದರೂ ಫಂಕ್ಷನ್ಗೆ ಹೋಗಬೇಕು, ಎಲ್ಲರೂ ನಾವು ಸಡನ್ನಾಗಿ ರೆಡಿ ಆಗಬೇಕು ಅಂದಾಗ ಮನೇಲಿರೋ ಇಂಗ್ರೀಡಿಯೆಂಟೇ ಹಾಕ್ಬಿಟ್ಟು ಸಿಂಪಲ್ಲಾಗಿ ನಾವು ಫೇಶಿಯಲ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟು ಆ ಥರ ಏನೂ ಇರೋದಿಲ್ಲ. ಅಷ್ಟೊಂದು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ. ಗ್ಲೋಯಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾವು ಅಷ್ಟು ದುಡ್ಡು ಕೊಟ್ಬಿಟ್ಟು ಅಷ್ಟು ಕ್ಲೀನಾಗಿ ನಮಗೆ ಫೇಸಲ್ಲಿ ಗ್ಲೋಯಿಂಗ್ ಅನ್ನೋದು ಸಿಗೋದಿಲ್ಲ. ಬಟ್ ಈ ಥರ ಒಂದು ಸತಿ ಅಪ್ಲೈ ಮಾಡಿ ನೋಡಿ, ಗ್ಲೋಯಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಅದು ಯಾವ ಥರ ಅನ್ನೋದು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆದರೆ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊಲ್ಲಿ ಒಂದು ಅರ್ಧ ಆದರೆ ಸಾಕಾಗುತ್ತೆ ನಮಗೆ. ಟೊಮೊಟೊದಿಂದ ನಮಗೇನಾಗುತ್ತೆ ಅಂದರೆ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಅನ್ನೋದು ಕೊಡುತ್ತೆ. ಇದು ತೊಗೊಂಬಿಟ್ಟು ಚೆನ್ನಾಗಿದ್ದು ಪಲ್ಪೆಲ್ಲ ಇರುತ್ತಲ್ಲ, ಚಾಕುವಲ್ಲಿ ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಥರ ಮಾಡ್ಕೋಬೇಕಾಗುತ್ತೆ. ಅದು ಆ ಪಲ್ಪೆಲ್ಲ ಬೇಕಾಗಿಲ್ಲ. ನಾವು ಫೇಶಿಯಲ್ ಥರ ಯೂಸ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಪಲ್ಪ್ ಏನು ಇಲ್ದಿರ ಈ ಥರ ಕಾಫಿ ಫಿಲ್ಟರ್ ಸ್ಟೇನರ್ ಇರುತ್ತಲ್ಲ, ಅದು ತಗೊಂಡು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡೋದ್ರಿಂದ ಪಲ್ಪೆಲ್ಲ ಅಲ್ಲೇ ಇದ್ಬಿಟ್ಟು ಅದರಲ್ಲಿರೋ ರಸ ಮಾತ್ರ ನಮಗೆ ಅದರಲ್ಲಿ ಸಿಗುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ, ಯಾಕಂದರೆ ಪಲ್ಪೇನು ನಮಗೇನು ಬೇಕಾಗಿಲ್ಲ, ಅದು ಆದಷ್ಟು ಪೇಸ್ಟ್ ಥರ ಇರಬೇಕಾಗುತ್ತೆ. ಈ ಥರ ನಾನೊಂದು ಸ್ಟೇನರ್ ತೊಗೊಂಬಿಟ್ಟು ಕಾಫಿ ಫಿಲ್ಟರ್ ಮಾಡ್ತೀವಲ್ಲ ಆ ಥರ ಸ್ಟೇನರ್ ತೊಗೊಂಡು ಈ ಥರ ಪ್ರೆಸ್ ಮಾಡೋದ್ರಿಂದ ಕ್ಲೀನಾಗಿ ಅದರಲ್ಲಿರೋದೆಲ್ಲ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ. ನೋಡಿ, ಈ ಥರ ಒಬ್ರಿಗಾದರೆ ಯೂಸ್ ಮಾಡ್ಕೊಬರ್ಬೋದು ನಾನು ಮಾಡಿರೋ ಕ್ವಾಂಟಿಟಿಗೆ. ಇದಕ್ಕೆ ಒಂದು ಸ್ವಲ್ಪ ನಾನು ಪೇಸ್ಟ್ ಅನ್ನೋದು ತೊಗೋತಾ ಇದ್ದೀನಿ. ಕೋಲ್ಗೇಟ್ ಈ ಥರ ವೈಟ್ ಕಲರ್ ಇರೋ ಪೇಸ್ಟೇ ತಗೊಳ್ಳಿ. ಈ ಥರ ಪೇಸ್ಟು ಹಾಕೋದ್ರಿಂದ ನಮ್ಮ ಸ್ಕಿನ್ ಕೂಡ ಅಷ್ಟೇ ಬ್ರೈಟ್ನೆಸ್ ಅನ್ನೋದು ಕೊಡುತ್ತೆ. ಇದು ಕ್ಲಿನಿಕ್ ಪ್ಲಸ್ ಅನ್ನೋದು ಅರ್ಧ ಶಾಂಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇವು ಅಬ್ಸರ್ವ್ ಮಾಡಿದ್ದೀರಾ, ನಾವು ತಲೆಗೆ ಸ್ನಾನ ಮಾಡಿದಾಗ ನಮ್ಮ ಸ್ಕಿನ್ನು ಎಲ್ಲ ಫುಲ್ ಒಂಥರ ಶೈನಿ ಥರ ಇರುತ್ತೆ. ಯಾಕಂದರೆ ನಾವು ಶಾಂಪು ಹಾಕ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡಿರ್ತೀವಲ್ಲ, ಅದು ಮಕ್ಕದ ಮೇಲೆಲ್ಲ ಇರುತ್ತಲ್ಲ, ಸ್ವಲ್ಪ ನಮಗೆ ಶೈನ್ ಅನ್ನೋದಿರುತ್ತೆ. ಇದು ಫೇಸಿಗೆ ಕೂಡ ಅಷ್ಟೇ ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಶೈನ್ ಅನ್ನೋದು ಕೊಡುತ್ತೆ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಅರಿಶಿನ ಪುಡಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಅರಿಶಿನೂ ಅಷ್ಟೇ, ಇದು ಆಂಟಿಬಯೋಟಿಕ್ ಥರ ಪಿಂಪಲ್ಸು ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮಿಲ್ಕ್ ಪೌಡರ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈ ಥರ ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ನಾವು ಮಾಡೋದ್ರಿಂದ ನಮ್ಮ ಫೇಶಿಯಲ್ ಅನ್ನೋದು ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಏನಾದರೂ ನಿಮ್ಮ ಮನೇಲಿ ಏನಾದರೂ ಮಿಲ್ಕ್ ಪೌಡ್ರ್ ಇಲ್ಲ ಅನ್ನೋರು ಹಾಲಿನ ಕೆನೆ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಅದನ್ನು ಹಾಕಿ ಸೇರಿಸ್ಕೋಬೋದು. ಇಲ್ಲಾಂದರೆ ಗಟ್ಟಿ ಹಾಲಿರುತ್ತಲ್ಲ, ಆದಷ್ಟು ಮಿಲ್ಕ್ ಪೌಡರ್ ನೋಡಿ, ಇಲ್ಲಾಂದರೆ ಆ ಹಾಲಿಂದು ಕೆನೆ ಇರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಅದು ಮಿಲ್ಕ್ ಪೌಡ್ರ್ ಒಂದು ಸತಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕ್ರೀಮ್ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕ್ರೀಮ್ ಥರ ಇರಬೇಕು. ಅಲ್ಲರಿಗೂ ಚೆನ್ನಾಗಿ ಇದನ್ನು 1 ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಥರ ಇದ್ದರೆ ಸಾಕಾಗುತ್ತೆ ನಮಗೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದು ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ನಮ್ಗೆ ಸಾಫ್ಟ್ ಅನ್ನೋದು ಕೂಡ ಸಿಗುತ್ತೆ. ನಮ್ಮ ಫೇಸೆಲ್ಲ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮಿಲ್ಕ್ ಪೌಡ್ರಿಂದ. ನಾವು ಫೇಸ್ಗೆ ಅಪ್ಲೈ ಮಾಡುವಾಗ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಂಡು ಫೇಸ್ನ ಒಂದು ಸತಿ ಮುಖನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ನಾವು ಈ ಥರ ಅಪ್ಲೈ ಮಾಡಿಬಿಟ್ಟು ಇದನ್ನು ಒಂದು 1/4 ಗಂಟೆ ಅಷ್ಟು ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೋಬೇಕು. ಈ ಥರ ಮಸಾಜ್ ಮಾಡಿ ನಾವು ಒಂದು ಸತಿ ಟ್ರೈ ಮಾಡಿ. ಚೆನ್ನಾಗಿ ಅಂದರೆ ಒಂದು ಟೈಮ್ ಇದ್ದರೆ ಒಂದು 1/2 ಅವರ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ನಾವು ಮಸಾಜ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿ ಕ್ರೀಮಿ ಥರ ಇರುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಅದು ಪಿಗ್ಮೆಂಟೇಷನ್ ಇದ್ರೂ ಅದು ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಮುಖದಲ್ಲಿ ಒಬ್ಬರು ವೈಟಿಗಿರ್ತಾರೆ ಬಟ್ ಕಲೆನೇ ಇರಲ್ಲ, ಒಂಥರ ಡಲ್ ಸ್ಕಿನ್ ಇರುತ್ತೆ, ಅಂಥವ್ರಿಗೆ ಅದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಯಾವುದೇ ಥರ ಕೆಮಿಕಲ್ಸ್ ಹಾಕಿಲ್ಲ. ನಾವು ₹1 ಖರ್ಚು ಮಾಡಿಲ್ಲ. ಮನೆಯಲ್ಲಿ ಏನೇನು ಪದಾರ್ಥಗಳು ಸಿಗುತ್ತೋ ಅದರಿಂದನೇ ನಾವು ಯೂಸ್ ಮಾಡ್ತಾ ಇರೋದು. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಹಾಲಿನ ಕೆನೆ ಇರುತ್ತಲ್ಲ, ಅದನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಥರ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೋಬೇಕು. ನೋಡಿ, ಒಂದು 1/4 ಗಂಟೆ ಅಷ್ಟು ಮಸಾಜ್ ಮಾಡಿಕೊಂಡು 1/4 ಗಂಟೆ ಅಷ್ಟು ಹಂಗೆ ಬಿಟ್ಬಿಡಿ. ಆವಾಗ ನಮ್ಮ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ಇದಕ್ಕೆ ಮಾಮೂಲಿ ನಾವು ತಣ್ಣೀರಿರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ತೊಳ್ಕೊಂಬಿಟ್ರೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅನ್ನೋದು ನಮಗೆ ರಿಸಲ್ಟ್ ಅನ್ನೋದು ಲೈವಲ್ಲೇ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿ ಅದು ಸ್ಕಿನ್ ಅನ್ನೋದು ಗ್ಲೋ ಆಗೈತೆ ಅಂದ್ಬಿಟ್ಟು ಅಂತ. ಒಂದು ಸತಿ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವು ಸಡನ್ನಾಗಿ ಎಲ್ಲಾದರೂ ಹೋಗಬೇಕು ಅಂದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ. ಇಲ್ಲಾಂದರೆ ನಮ್ಮ ಫೇಸು ಚೆನ್ನಾಗಿ ಯಾವಾಗೂ ಗ್ಲೋಯಿಂಗ್ ಥರ ಇರಬೇಕು ಅಂದರೆ ವಾರಕ್ಕೊಂದು ಸತಿ ಈ ಥರ ಮಾಡೋದ್ರಿಂದ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಚೆನ್ನಾಗಿ ಗ್ಲೋ ಅನ್ನೋದಾಗುತ್ತೆ ನಮ್ಮ ಫೇಸ್ ಅನ್ನೋದು. ಅದು ಯಾವುದೇ ಥರ ದುಡ್ಡು ಖರ್ಚು ಮಾಡೋ ಅಷ್ಟು ಇಲ್ಲ.
ಆರಾಮಾಗಿ ಈ ಥರ ಮಾಡೋದ್ರಿಂದ ನಮ್ಗೆ ದುಡ್ಡು ಅನ್ನೋದು ಸೇವ್ ಆಗುತ್ತೆ, ಮನಿ ಅನ್ನೋದು ಸೇವ್ ಆಗುತ್ತೆ. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಸ್ಕಿನ್ ಅನ್ನೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ ಅಂದ್ಬಿಟ್ಟು ಅಂತ. ಆ ಕೈಗೂ ಈ ಕೈಗೂ ಎಷ್ಟು ವ್ಯತ್ಯಾಸ ಐತೆ ಅಂದ್ಬಿಟ್ಟು ಅಂತ. ನಾನು ಜಾಸ್ತಿ ಹೊತ್ತು ಕೂಡ ಇಟ್ಟಿಲ್ಲ. ಅಟ್ಲೀಸ್ಟ್ ನೀವು 20 ನಿಮಿಷ ಕಾಲು ಗಂಟೆ ಆದರೂ ಇಟ್ಬಿಡಿ. ಆವಾಗೇ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ ಇದೆಲ್ಲ ಕ್ಲೀನಾಗಿ ತೋರಿಸ್ತಾ ನೋಡಿ ಆ ಕೈಗೂ ಈ ಕೈಗೂ ಎಷ್ಟು ವ್ಯತ್ಯಾಸ ಐತೆ ಅಂದ್ಬಿಟ್ಟು ಅಂತ. ನಮ್ಮದು ಸ್ಕಿನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಮ್ಮ ಕತ್ತತ್ರ ಎಲ್ಲ ಫುಲ್ ಬ್ಲಾಕ್ ಇರುತ್ತೆ. ನಾವು ಫುಲ್ ಇಂಪಾರ್ಟೆಂಟು ಫೇಸ್ಗೆ ಕೊಡ್ತೀವಿ, ನಮ್ಮ ಕತ್ತಿಗೆ ಕೈಗೆ ಎಲ್ಲ ಫುಲ್ ಅದು ಹಂಗೆ ಏನೂ ನಾವು ಟ್ರೈ ಮಾಡೋದೇ ಇಲ್ಲ. ಬಟ್ ಕತ್ತತ್ರ ಫುಲ್ ಬ್ಲಾಕ್ ಇರುತ್ತಲ್ಲ, ಆವಾಗ ಕೂಡ ಅಷ್ಟೇ ಇದನ್ನು ಅಪ್ಲೈ ಮಾಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ನಾವು ಸ್ನಾನ ಮಾಡ್ಕೊಳ್ಳೋವಾಗ ಈ ಥರ ಮಾಡೋದ್ರಿಂದ ನಮ್ಮ ಕತ್ತತ್ರ ಇರೋ ಬ್ಲಾಕ್ ಮಾರ್ಕ್ ಕೂಡ ಅದೆಲ್ಲ ಫುಲ್ ಎಲ್ಲ ಹೊಟ್ಟೋಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನು ಒಂದು ಸತಿ ಟವಲ್ ತೊಗೊಂಡು ಒರೆಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ತುಂಬ ಡಿಫ್ರೆಂಟ್ ಅನ್ನೋದು ಕೂಡ ಗೊತ್ತಾಗ್ತೈತೆ ಆ ಕೈಗೂ ಈ ಕೈಗೂ. ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಟಿಪ್ ಏನಾದರೂ ನೀವು ಯೂಸ್ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.